ಈಗ ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಂದು ಇನ್ಸಿಡೆಂಟ್ ಆಯ್ತು. ಏನಂತಂದ್ರೆ ವರ್ಕ್ ಮಾಡ್ಬೇಕಾದ್ರೆ ಅವನು ಏನೇನೋ ರೀಸನ್ಗೆ ಲೋನ್ ಮಾಡ್ಕೊಂಡಿದ್ದಾನೆ. ಲೋನ್ ಯಾವ ಥರ ಆ್ಯಪಲ್ಲಿ ಬರ್ತಾವಲ್ಲ ಆ ಥರ ಎಲ್ಲ ಲೋನ್ ತೊಗೊಂಡಿದ್ದಾನೆ. ಲೋನ್ ತಗೊಂಡು ಅವರು ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಅಮೌಂಟ್ ಕೊಡ್ತಾರೆ. ಆ ಅಮೌಂಟ್ ಕೊಟ್ಟು ಇವ್ರು ರಿಪೇಮೆಂಟ್ ಮಾಡ್ಕೊಂತ ಅಲ್ಲಿ ಎಲ್ಲಿವರೆಗೂ ಕೊಟ್ಟಿದ್ದಾರೆ 3-4 ಲಕ್ಷದವರೆಗೂ ಅವನಿಗೆ ಲೋನ್ ಕೊಟ್ಟಿದ್ದಾರೆ. ಅವನು ಸಣ್ಣ ಅಮೌಂಟ್ ಇದ್ದಾಗ ರಿಪೇಮೆಂಟ್ ಚೆನ್ನಾಗಿ ಮಾಡಿದ್ದಾನೆ. ಸ್ವಲ್ಪ ಹೆವಿ ಅಮೌಂಟ್ ಆಗಿದ ತಕ್ಷಣ ಅವನಿಗೆ ಪೇಮೆಂಟ್ ಮಾಡೋದಾಗಿಲ್ಲ. ಹಂಗಾಗಿ ಅವ್ನು ಏನು ಮಾಡಿದಾನ, ಭಾಳ ಪ್ರೆಷರ್ ಆಗಿಬಿಡೈತೆ. ಕಂತೆ ಕಟ್ಟಿಲ್ಲ ಅವನು. ಒಂದು 2 ತಿಂಗಳೇನು ಬಿಟ್ಟ ಮೇಲೆ EMI ರಿಪೇಮೆಂಟ್ ಆಗ್ಲಾರ್ದಕ್ಕೆ ಅವ್ರು ಏನು ಮಾಡಿದ್ರು, ಇವನು ಫೋಟೋಸ್ ಎಲ್ಲ ತೊಗೊಂಡು ಫೇಸ್ ಮಾರ್ಫಿಂಗ್ ಮಾಡಿ ಕೆಲವೊಂದು ಪಾನ್ಸ್ ಅಸಹ್ಯವಾಗಿ ಫೋಟೋ ಎಲ್ಲ ಎಡಿಟ್ ಮಾಡಿ ಅವರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆ ಥರ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದಕ್ಕೆ ಇವನಿಗೆ ಅಸಹ್ಯ ಆಗಿ, ಇವನಿಗೆ ಮರ್ಯಾದೆ ಓದೋರ ಥರ ಆಗಿ ಇವನು ಏನು ಯೋಚನೆ ಮಾಡಿದಾನ, ಅವರು ಇನ್ಮೇಲೆ ಯಾರ್ಯಾರು ಲೋನ್ ಆ್ಯಪ್ನವ್ರು ಫೋನ್ ಹಚ್ತಿದಾರ ಅವ್ರೆಲ್ರಿಗೂ ಒಂದು ಮಾತು ಹೇಳಿದಾನೆ ಇವನು. ಏನಂತಂದರೆ, ಇಲ್ರಿ ಲೋನ್ ತಗೊಂಡಿರೋರು ನಮ್ಮ ಬ್ರದರ್ ಆಗ್ಬೇಕಾ, ಅವರು 1-2 ದಿನ ಆಯಿತು ತೀರೋದ್ರು ಅಂತಂದೇಳಿ ಹೇಳಿದಾನೆ. ಎಲ್ಲರಿಗೆ ಅದೇ ಥರ ಹೇಳಿದಾನೆ. ಲೋನ್ ರಿಕವರಿಗೆ ಯಾರ್ಯಾರು ಫೋನ್ ಹಚ್ತಾರೋ ಅವ್ರೆಲ್ರಿಗೂ ಈ ಥರ ಹೇಳಿದಾನೆ. ಹೇಳಿದ ಮೇಲೆ ಅವ್ರು ಏನು ಮಾಡಿದಾರೆ, ಆಯ್ತಪ್ಪ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕಳಿಸ್ಕೊಡ್ರಿ, ನಾವು ಅದನ್ನ ಲೋನ್ನ ಕ್ಲೋಸ್ ಮಾಡ್ತೀವಿ ಅಂತಂದೇಳಿ ಹೇಳಿದಾರೆ. ಲೋನ್ ಕ್ಲೋಸ್ ಮಾಡ್ತೀವಿ ಅಂತಂದಾಗ ಇವನು ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕಲ್ಲ, ಹಂಗಾಗಿ ಇವನು ಯಾರ್ದೋ ಒಂದು ಸರ್ಟಿಫಿಕೇಟ್ ತೊಗೊಂಡು ಅಲ್ಲಿ ತನ್ನ ಹೆಸರನ್ನ ಎಡಿಟ್ ಮಾಡಿ ಡೇಟ್ ಆ್ಯಂಡ್ ಟೈಮ್ ಎಲ್ಲ ಎಡಿಟ್ ಮಾಡಿ ಕಳಿಸ್ಕೊಟ್ಟಿದ್ದಾನೆ. ಆವಾಗ ಲೋನು ಏನಾಯ್ತದು ರೈಟ್ ಆಫ್ ಅದು. ಎಲ್ಲ ಆ್ಯಪ್ನೊಳಗೆ ಏನೇನದವ ಎಲ್ಲ ಆ್ಯಪ್ನೊಳಗೂ ಲೋನು ರೈಟ್ ಆಫ್ ಆಗಿಬಿಟ್ಟು ಅವು ರೈಟ್ ಆಫ್ ಆಗಿದ್ದಾವ, ಕ್ಲೋಸ್ ಅಲ್ಲ, ರೈಟ್ ಆಫ್ ಆಗಿದ್ದಾವ. ಅವಾಗ ಇವನಿಗೆ ಫುಲ್ ಖುಷಿಯಾಗಿ ಹೋಯ್ತು. ಯಾರ ಕಡೆಯಿಂದನೂ ಟಾರ್ಚರ್ ಇಲ್ಲ, ಏನಿಲ್ಲ ಅಂತಂದೇಳಿ ಬಂದು ಖುಷಿ ವಿಚಾರ ಅನ್ನೋರ್ಗೈತಿ ಎಲ್ರಿಗೂ ಹೇಳಿದ ಮೇಲೆ ಈಗ ಮಾಡ್ತಿದ್ದ ಕೆಲಸನ ಕೈಬಿಟ್ಟ ಅವನು. ಅಂದರೆ ಬೇರೆ ಕಡೆಗೆ ಹೋಗೋಣ ಅಂತಂದೇಳಿ ಕೈಬಿಟ್ಟ. ಅವನಿಗೇನೋ ಬೇರೆ ರೀಸನಿಂದ ಇನ್ನೊಂದು ಕಡೆಗೆ ಜಾಯ್ನ್ ಆಗೋದಕ್ಕೆ 1 ಮಂತ್ ಲೇಟ್ ಆಯ್ತು. ಲೇಟ್ ಆದಾಗ ಅಲ್ಲಿ ಜಾಯಿನ್ ಮಾಡ್ಕೊಳ್ಳೋಂಥ ಟೈಮ್ನೊಳಗೆ ಸಿಬಿಲ್ ಚೆಕ್ ಮಾಡ್ತಾರೆ. ಈ ಫೈನಾನ್ಸ್ ಫೀಲ್ಡ್ನೊಳಗೆ ಎಲ್ಲಿ ಹೋದ್ರೂ ಕೂಡ ಸಿಬಿಲ್ ಚೆಕ್ ಮಾಡ್ತಾರೆ, ನೋಡಿರ್ಬೇಕು ನೀವು. ಅವನಿಗೆ ಇರೋದೇ ಎಕ್ಸ್ಪೀರಿಯನ್ಸ್ ಇದ್ರೊಳಗೆ 3-4 ವರ್ಷ ಫೈನಾನ್ಸ್ನೊಳಗೆ ಎಕ್ಸ್ಪೀರಿಯನ್ಸ್ ಐತೆ ಅವನಿಗೆ. ಸಿಬಿಲ್ನೊಳಗೆ ರೈಟ್ ಆಫ್ ಅಂತ ಬಂದೈತೆ. ಸೊ ಇವನು ಸಿಬಿಲ್ ನೀಟಾಗಿರ್ಲಿಕ್ಕಪ್ಪ ಅಂದ್ರೆ ಕೆಲ್ಸಕ್ಕೆ ತೊಗೊಳ್ಳಲ್ಲ ನಮ್ಮನ್ನು. ಫೈನಾನ್ಸ್ನಾಗ ವರ್ಕ್ ಮಾಡೋರಿಗೆ ಗೊತ್ತಿರ್ತೈತಿದೆ. ಸಿಬಿಲ್ ನೀಟಾಗಿರ್ಲಿಕ್ಕಪ್ಪ ಅಂದ್ರೆ ತೊಗೊಳಂಗಿಲ್ಲ. ಲೋನ್ ಎಷ್ಟನೇ ಇರಲಿ, ರಿಪೇಮೆಂಟ್ ಕ್ಲಿಯರ್ ಇರ್ಬೇಕು ಅಷ್ಟ. ಹಂಗಿದ್ದದಕ್ಕೆ ಇವನಿಗೆ ಕೆಲ್ಸಕ್ಕೆ ತೊಗೊಳ್ಳಿಲ್ಲ. ಇವಾಗ ಪೇಚಾಡಾಗೈತಾನ ನೋಡಿ. ನಾನು ಸುಮ್ಮನೆ ಸಣ್ಣ ಅಮೌಂಟಿಗೆ ಒಂದು 3-4 ಲಕ್ಷ ರೂಪಾಯಿ ಸಲುವಾಗಿ ಈ ಥರ ಮಾಡ್ಕೊಂಡು ಜೀವನ ಪೂರ್ತಿ ನಾನು ಇನ್ನೂ ಜಾಸ್ತಿ ದುಡಿತಿದ್ದೆ, ಕೆಲಸನೇ ಇಲ್ದಂಗೆ ಆಯ್ದುಗತ್ತ ಅಂತಂದೇಳಿ ಸದ್ಯಕ್ಕೆ ಖಾಲಿ ಇದ್ದಾನೆ. ಎಲ್ಲಿ ಕೆಲಸಕ್ಕೆ ಕೊಡ್ತಾ ಇಲ್ಲ. ಯಾಕಂತಂದರೆ ಈ ಸಿಬಿಲ್ ಬೇಕಲ್ಲ, ಮೇನ್ ಸಿಬಿಲ್ ಸಲುವಾಗಿ ತೊಗೊಂಡಿಲ್ಲ. ಇವನೀಗ ಲಾಸ್ಟಿಗೆ ಅವ್ರಿಗೆ ಆ್ಯಪ್ನವರಿಗೆ ಕ್ವಶನ್ ಮಾಡೋಕ್ಕೂ ಇಲ್ಲ, ಇಲ್ಲರೇ ನಾನು ಅದನ್ನ ಲೋನ್ ಕ್ಲೋಸ್ ಮಾಡ್ತೀನಿ, ಕ್ಲಿಯರ್ ಮಾಡಿ ಕೊಡ್ರಿ ಅನ್ನೋಕ್ಕೂ ಬರೋಂಗಿಲ್ಲ. ಈ ಥರ ಡೆತ್ ಸರ್ಟಿಫಿಕೇಟ್ ಕೊಟ್ಟಿಂದ ಲೋನ್ ಕ್ಲೋಸ್ ಮಾಡಲ್ಲ ಅವರು. ಯಾಕಂದ್ರೆ ರೈಟ್ ಆಫರ ಮಾಡ್ತಾರೆ, ಇಲ್ಲ ಸೆಟಲ್ಮೆಂಟರ ಮಾಡ್ತಾರೆ. ಸೆಟಲ್ಮೆಂಟ್ ಕೂಡ ಆಗಲ್ಲ, ಅದು ರೈಟ್ ಆಫೇ ಮಾಡ್ತಾರೆ. ಯಾಕಂತಂದ್ರೆ ಮನುಷ್ಯ ಸತ್ತು ಹೋಗಿದ್ದಾನೆ ಅಂತಂದಾಗ ಸಿಬಿಲ್ ಇಲ್ಲ ಅದಿಲ್ಲ ಅಂತಂದೇಳಿ ಯಾರು ಕ್ವಶನ್ ಮಾಡೋಂಗಿಲ್ಲ. ನೀವು ಹುಷಾರಾಗಿರ್ರಿ. ಯಾವುದೋ ಲೋನ್ ಕೊಡ್ತಿದಾರೆ ಅಂತಂದೇಳಿ ಲೋನ್ ತಗೊಂಡು ಆ್ಯಪ್ನೊಳಗೆ ಬರೀ ಒಂದು ಕ್ಲಿಕ್ ಮಾಡಿದ್ನಿ ಅಂದ್ರೆ ಸಾಕು ನಿಮ್ಗೆ ಲೋನ್ ಬರುತ್ತೆ ಅಂತಂದೇಳಿ ಹೇಳ್ತಾರೆ. ಲೋನ್ ಕೊಡ್ತಾರೆ, ಬಟ್ ಅದ್ರೊಳಗೆ ಈ ಥರ ಎಲ್ಲ ಸಮಸ್ಯೆ ಅದಾವೆ. ಇಲ್ಲ ನನಗೇನೋ ಅವಶ್ಯಕತೆ ಐತೆ ಅಂತ ಲೋನ್ ತಗೊಳ್ಳೋದು ಬೇರೆ, ಬಟ್ ಇವ್ರು ಕೊಡ್ತಿದಾರಲ್ಲ ಅಂತಂದೇಳಿ ತೊಗೊಂಡೆ ಅಂದ್ರೆ ಈ ಥರ ಆಗ್ತಾವೆ. ಆಸೆಗಿದ್ದಷ್ಟು ಕಾಲು ಚಾಚಬೇಕು. ಇದನ್ನ ನಾನು ಭಾಳ ಸಲ ಹೇಳ್ತೀನಿ, ಆಸೆಗಿದ್ದಷ್ಟು ಕಾಲು ಚಾಚ್ರ.